ಅಶ್ವತ್ಥನಾರಾಯಣ ಮಾನ್ಯ ಅಧ್ಯಕ್ಷರೇ, ಈ ನಮ್ಮ ಯುವಕರ ಮತ್ತು ಯುವತಿಯರಿಗೆ ಸರ್ಕಾರಿ ನೌಕರಿ ಕೊಡಿಸೋದ ನಿಟ್ಟಿನಲ್ಲಿ ವಿರೋಧ ಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ಎಲ್ಲರೂ ಕೊಟ್ಟಿದ್ದೀವಿ. ನಮ್ಮ ಯುವಕರ ಭವಿಷ್ಯ ಸುಭದ್ರವಾಗಿರಬೇಕು ಅಂತ ಕೂಡ ಎಲ್ಲರ ಕಾಳಜಿ ಇದೆ. ಸರ್, ಅರ್ಗ ಜ್ಞಾನೇಂದ್ರ ಸಾಹೇಬ್ರು ಮಾತನಾಡೋ ಸಂದರ್ಭದಲ್ಲಿ ಹಿಂದಿನ PSI ಇದ್ರ ಬಗ್ಗೆನೂ ಹೇಳಿದ್ರು. 4.5 ವರ್ಷ ಬೇಕಾಗಿತ್ತು ಸರ್ ನಮಗೆ ಮತ್ತೆ ಎಕ್ಸಾಮ್ ಮಾಡಿಸ್ಲಿಕ್ಕೆ. ಲಕ್ಷಾಂತರ ಜನರು ಅವರು ಆಸಕ್ತಿ ಕಳ್ಕೊಂಡ್ರು. ಸಾವಿರಾರು ಜನರು ಯಾರು ಪಾಸ್ ಆಗಿದ್ರು ಮತ್ತೊಮ್ಮೆ ಫಸ್ಟ್ ಫೇಸ್ ಪಾಸ್ ಆಗಲಿಕ್ಕೆ ಆಗಿಲ್ಲ. ಇನ್ನೂ ಕೂಡ ಗೊಂದಲಗಳಲ್ಲಿ ಇದ್ಕೊಂಡು ಎಲ್ಲರಿಗೂ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಧ್ಯಕ್ಷ. 4.5 ವರ್ಷ ಆಯಿತು ಸರ್ ಅದು. ಈಗ ನಮ್ಮ ಭಾಗದಲ್ಲೆಲ್ಲ ಅಧ್ಯಕ್ಷರೇ, ಅರವಿಂದ್ ಬೆಲ್ಲದವ್ರು ಹೇಳ್ದಂಗೆ ಒಬ್ಬ 3-4 ಜನ ಮಕ್ಕಳಿದ್ದಾಗ ಯಾರಾದರೂ ಒಬ್ರು ಹುಷಾರಿದ್ರೆ ಇನ್ನ 3 ಮಕ್ಕಳಿಗೆ ನೌಕರಿ ಹಚ್ತಾರೆ ಅಧ್ಯಕ್ಷರೇ ದುಡಿಲಿಕ್ಕೆ. ಆ ಒಬ್ಬನ ಸರ್ಕಾರಿ ನೌಕರಿ ಪಡೀಲಿ ಅಂದ್ಬಿಟ್ಟು ಧಾರವಾಡಿಗೆ ಕಳಿಸ್ತಾರೆ ಸರ್, ಬೆಂಗಳೂರಿಗೆ ಕಳಿಸ್ತಾರೆ ಸರ್. ದಾಸೋಹ ಎಲ್ಲಿರ್ತವೆ ಅಲ್ಲಿ ಅವರು ಉಚಿತವಾಗಿ ಊಟ ಮಾಡ್ಕೊಂಡು ಬರ್ತಾರೆ. ನೀವು ಹೇಳ್ದಂಗೆ ಮದುವೆ ಮನೆಗಳಲ್ಲಿ ಅಥವಾ ಎಲ್ಲಾದರೂ ಪಾರ್ಟಿ ಗಿಟಿಗಳಲ್ಲಿ ಸರ್ವರ ಕೆಲಸ ಮಾಡ್ತಾರೆ. ಇದನ್ನೆಲ್ಲ ನಾವು ಗಮನಕ್ಕೆ ಇಟ್ಕೊಂಡು KPSC ರಿಫಾರ್ಮ್ಸ್ ಅವಾಗಲೂ ಸಜೆಸ್ಟ್ ಮಾಡಿದ್ದೆ ಸರ್, ಈಗಲೂ ಸಜೆಸ್ಟ್ ಮಾಡಿದ್ದೆ. ತಪ್ಪು ಸಂದೇಶ ಹೋಗೋದು ಬೇಡ ಅಧ್ಯಕ್ಷರೇ. ಹಿಂದಿನ ಬಾರಿ ಇವಾಗ ಈ ಲೋಪ ಆಗಿತ್ತು ಅನುವಾದದಲ್ಲಿ. ನಾನೇ ಎಲ್ಲ 22 ಅಂಶಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ರವಿವಾರ ಮಾನ್ಯ ಮುಖ್ಯಮಂತ್ರಿಗಳು KPSC ಮತ್ತು ಅವರ ಸದಸ್ಯರಿಗೆಲ್ಲ ಕರೆಸಿ ಇದು ಇಂಥ ಲೋಪಗಳಾಗಿದೆ, ಇದು ತಪ್ಪು ಸಂದೇಶ ಕಳಿಸ್ತಾ ಇದೆ, ಇದು ತಾವು ಮಾಡ್ತಾ ಇರೋದು ತಪ್ಪಿದೆ, ಮರುಪರೀಕ್ಷೆ ಮಾಡುವ ಸಲಹೆಯನ್ನು ನೀಡಿದ ಮೇಲೆ ಅವರು ಮುಂದಾಗಿದ್ದು. ಅದಾದಮೇಲೆ ಮತ್ತೊಮ್ಮೆ ಈ ತಪ್ಪುಗಳಾಗಿದೆ. ಮಾತು ಬರೇ ಪ್ರಶ್ನೆ ಇರೋದು ಬರೇ ಕನ್ನಡ ಭಾಷೆದಲ್ಲ. ಲಕ್ಷಾಂತರ ಜನ ಯುವಕರು ಏನಿವತ್ತು ಪ್ರಾಮಾಣಿಕವಾಗಿ ಸರ್ಕಾರ ಓದ್ಬಿಟ್ಟು ಸರ್ ಅವ್ರ ಇಡೀ ಕುಟುಂಬ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಸೊ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಅದು ವೇಗ ಹಿಡಿಸಿದ್ದೀವಿ ಅಧ್ಯಕ್ಷರೇ. ರೆಕ್ರೂಟ್ಮೆಂಟಲ್ಲಿ ವಿಶೇಷವಾಗಿ RDPR ಡಿಪಾರ್ಟ್ಮೆಂಟಲ್ಲಿ ಕೂಡ ಈಗ PDO ಎಕ್ಸಾಮ್ಗಳು ಇರ್ಬೋದು, ಈಗಾಗಲೇ ನಾವು ಕಂಡಕ್ಟ್ ಮಾಡಿದ್ದೀವಿ. KPSC ಮುಖಾಂತರನೇ ಆಗಿರೋದು, KEA ಮುಖಾಂತರ ಕೆಲವಾಗಿವೆ. ಮತ್ತು RWSನಲ್ಲಿ ಏನು ಮಾನ್ಯ ಸದಸ್ಯರು ಅಶ್ವತ್ಥನಾರಾಯಣ ಅವರು ಹೇಳಿದ್ರು, ತಾವು ಹೇಳ್ದಂಗೆ ಸರ್ ಎಕ್ಸಾಮ್ ನಡೆಸೋದು ಜವಾಬ್ದಾರಿ ಅವ್ರದ್ದೇ, ಅವರೇ ಮಾಡಿದ್ದು ಎಕ್ಸಾಮು. ಅದಾದಮೇಲೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ತನಿಖೆ ಕೂಡ ಅವರೇ ಮಾಡಿದ್ರು. ನೀವು ಹೇಳ್ದಂಗೆ ಮೊದಲು ಒಂದು ಉಪಸಮಿತಿ ಅವರೇ ರಚನೆ ಮಾಡಿದ್ರು, ನಮ್ಮ ಗಮನಕ್ಕೆ ತಂದಿಲ್ಲ, ಸರ್ಕಾರ ಗಮನಕ್ಕೆ ತಂದಿಲ್ಲ, ನಮಗೂ ಯಾವ ಪತ್ರ ಬರೆದಿಲ್ಲ. ಆ ಉಪಸಮಿತಿಯ ಏನು ತನಿಖೆ ಆಧಾರದ ಮೇಲೆ ಇನ್ನೊಂದು ಉಪಸಮಿತಿ ಅವರೇ ರಚನೆ ಮಾಡಿಕೊಂಡ್ರು, ಲಾರ್ಜರ್ ಬಾಡಿ, ಯಾರಿಗೆ ಕೇಳಿಲ್ಲ ಏನಿಲ್ಲ. ಅದಾದಮೇಲೆ OMR ಶೀಟ್ಸನ್ನು ಅವರೇ ಪರಿಶೀಲನೆ ಮಾಡಿದ್ರು. ಅವ್ರ ಹತ್ರ ಒಂದು OMR ಶೀಟ್ ಇರುತ್ತೆ ಅಧ್ಯಕ್ಷರೇ. ಸ್ಟೂಡೆಂಟ್ಸ್ OMR ಶೀಟ್ ಅವ್ರ ಹತ್ರ ಹೆಂಗೆ ಬಂತು ಯಾರಿಗೂ ಗೊತ್ತಿಲ್ಲ. ಐ ಡೋಂಟ್ ನೋ, ದೇ ಆರ್ ನಾಟ್ ಆ್ಯಕ್ಚುಲಿ ಲೀಗಲಿ ಐ ಆಮ್ ನಾಟ್ ಶ್ಯೂರ್ ಇಫ್ ದೇ ಕ್ಯಾನ್ ಸಮನ್ ದ ಸ್ಟೂಡೆಂಟ್ಸ್ OMR ಶೀಟ್ಸ್ ಟು ದೆಮ್. ಅವರೇ ತರಿಸ್ಬಿಟ್ಟು ಸರ್ ಎಲ್ಲ ಪರೀಕ್ಷೆ ಆದ್ಮೇಲೆ ತರಿಸ್ಬೋದು ಸರ್. ಇಲ್ಲಿ ಆಗಲ್ಲ ಸರ್. ಐ ಡೋಂಟ್ ಥಿಂಕ್ ದೇ ಆರ್. ಅದಕ್ಕೆ ದೇರ್ ಇಸ್ ಅ ಲೀಗಲ್ ಲೂಪ್ ಹೋಲ್ ದೇರ್. ನಾವೇ ಈಗ ಸ್ಟೂಡೆಂಟ್ಸ್ ಬಂದು ಈಗ ನಾನು ಬರೀತಿದ್ದೀನಿ ಸರ್, ಒಂದು ಪರೀಕ್ಷೆ ಆಗೋ ಸಂದರ್ಭದಲ್ಲಿ ಅವ್ರು ತಗೊಳಕ್ಕಾಗಲ್ಲ. ಪರೀಕ್ಷೆ ರಿಸಲ್ಟ್ ಎಲ್ಲ ಪ್ರಕಟಣೆ ಆದ್ಮೇಲೆ ಅವರು ತನಿಖೆಗೆ ತರಿಸ್ಕೋತಿರೋದು ಫಾರ್ ಎನ್ಕ್ವೈರಿ ಸರ್. ಅಲ್ಲ ನಿಮ್ಗೆ ಸಪೋರ್ಟಿವ್ ಆಗಿ ಸರ್, ನೀವೇನು ಒಂದು ಒಳ್ಳೆ ಪ್ರಾಮಾಣಿಕವಾಗಿ ಏನು ಅಲ್ಲಿ ಕ್ರಮ ವಹಿಸಬೇಕು ಅಂತ ನೀವೇನು ಮನಸ್ಸಿಟ್ಕೊಂಡಿದ್ದೀರ, ಭಾಳ ಸಂತೋಷ. ಫಸ್ಟ್ ರಿಪೋರ್ಟ್ನಲ್ಲಿ ಅಲ್ಲಿರೋ ಏನು KPSC ಸೆಕ್ರೆಟ್ರಿ ಆ ಉಪಸಮಿತಿಯ ಸದಸ್ಯರ ವರದಿಗೆ ಸಹಕಾರ ಕೊಡಲ್ಲ. ಫಾರ್ ಫಸ್ಟ್ ರಿಪೋರ್ಟ್ ಫಸ್ಟ್ ಕಮಿಟಿಗೆ ಅವ್ರು ಸಹಕಾರ ಕೊಡಲ್ಲ. ಸೆಕೆಂಡ್ ಕಮಿಟಿ ಅಗೇನ್ ರೀಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡು ಮಾಡ್ತಾರೆ. ಆಗಲೂ ಭಾಳ ಸ್ಪಷ್ಟವಾಗಿ ವರದಿ ವಿತ್ ಡಾಕ್ಯುಮೆಂಟೇಶನ್ ಎಲ್ಲ ಕೊಡ್ತಾರೆ. ಆದರೆ ಆ ಪಟ್ಟಿನ ವಜಾ ಮಾಡೋದು ಬದಲು ಏನು ರೆಕಮೆಂಡೇಶನ್ ಕೊಟ್ಟಿರ್ತಾರೋ ಆ ಪ್ರಕಾರವಾಗಿ ಆ ನೇಮಕಾತಿಯನ್ನ ವಜಾ ಮಾಡಬೇಕು. ಕಮಿಂಗ್ ಟು ದಟ್ ಸರ್, ಆದರೆ ಅವ್ರು ಮಾಡಲೇ ಅದೇ ಐ ಆಮ್ ಕಮಿಂಗ್ ಟು ದಟ್. ನಾನು ಇದರಲ್ಲಿ KPSC ಮನುಷ್ಯನು ಸಸ್ಪೆನ್ಷನ್ ಮಾಡಬೇಕು. ಹೆಂಗೆ ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಆಗ್ತಾ ಇದೆ ಅಂತ ಆರ್ಬಿಟ್ರಲ್ಲಿ ಕಾನೂನು ಎಲ್ಲೋ ಒಂದು ಕಡೆ ಅವರಿಗೆ ಎಲ್ಲೂ ಲಾಗೂ ಆಗ್ಲಾರ್ದಂಗೆ ಮಾಡ್ತಾ ಇದ್ದಾರೆ.
ಅದಾದಮೇಲೆ ನೀವು ಹೇಳ್ದಂಗೆ 2ನೇ ವರದಿ ಬಂತು. ಅದಾದಮೇಲೆ ಅವರೇ ಒಂದು ಎಲ್ಲ ಕನ್ಕ್ಲೂಷನಿಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಫೋಟೋಗೆ ವರದಿ ಸಬ್ಮಿಟ್ ಮಾಡಿ ಫೋಟೋ ಗೀಟೋ ತೆಗೆಸ್ಕೊಂಡು ಫ್ರಂಟ್ ಪೇಜಲ್ಲಿ ಬಂತು ಅಧ್ಯಕ್ಷರೇ. ನೀವು ಹೇಳ್ದಂಗೆ ಫೈನಲ್ ಆಯ್ಕೆ ಪಟ್ಟಿ ರಿಲೀಸ್ ಮಾಡೋದು ಅವರೇ. ಅಕಸ್ಮಾತ್ ಅದು ಕ್ಯಾನ್ಸಲ್ ಮಾಡಬೇಕಾಗಿದ್ದರೆ ನೋಟಿಫಿಕೇಶನ್ ಮಾಡಬೇಕಾಗಿತ್ತು. ದೇ ಡಿಡ್ ನೋಟಿಫೈ ನಥಿಂಗ್. ಸುಮ್ಮನೆ ಒಂದು ಪತ್ರ ಬರೆದುಬಿಟ್ರೆ ಆಗುತ್ತಾ ಅಧ್ಯಕ್ಷರೇ? ನೋಟಿಫಿಕೇಶನ್ ಆಗಬೇಕು. ಇಫ್ ದೇರ್ ಇಸ್ ಅ ನೋಟಿಫಿಕೇಶನ್ ಫಾರ್ ರಿಕ್ರೂಟ್ಮೆಂಟ್, there should be a notification for stalling of the final selection list. ಸರ್ ಅಲ್ಲಿ ಕೆಪಿಎಸ್ಸಿ ಸೆಕ್ರೆಟರಿ ಆಕ್ಟ್ ಮಾಡಿಲ್ಲ ಅಂತನದೆ ಇಲ್ಲ, ಅಲ್ಲ ಚರ್ಚೆ ಅಲ್ಲ ಸರ್. ಅಲ್ಲಿ ಕೆಪಿಎಸ್ಸಿ ಸೆಕ್ರೆಟರಿ ಆ ಸೆಕ್ರೆಟರಿ ಕ್ರಮ ವಹಿಸಿಲ್ಲ ಅನ್ನೋದನ್ನೇ ಅವರೇ ಆಪಾದನೆ ಮಾಡಿದ್ದಾರೆ ಸರ್. ಅದೇ ಸರ್, ದ ಎಂಟೈರ್ ಪ್ರೊಸೆಸ್ ಇಟ್ ಸೆಲ್ಫ್ ಇಸ್ ವಾಟ್ ವಿ ಆರ್ ಕ್ವೆಶ್ಚನಿಂಗ್ ಆಫ್. ಇದು ಇದರಲ್ಲಿ ವಿ ಬೋತ್ ಆರ್ ಆನ್ ದ ಸೇಮ್ ಸೈಡ್. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಸೊ ಅದರಿಂದ ಅಧ್ಯಕ್ಷರೇ ಇದು ಮತ್ತೆ ಅದಾದಮೇಲೆ ನಾವು ಕೂಡ ಸಲಹೆ ಕೇಳಿದ್ವಿ ಲೀಗಲ್ ಟೀಮಲ್ಲಿ. ಅವರು ಅಷ್ಟರಲ್ಲಿ ಅವರು ಏನು ಸರ್ ಇವರು ಮಾನ್ಯ ಸದಸ್ಯರು ಏನು ಹೇಳ್ತಾ ಇದ್ರು, CID ಕೊಡೋಕ್ಕೆ ವಿಳಂಬ ಮಾಡಿದ್ರೆ ಅಂಥದ್ದು ಯಾವುದೇ ಆಗಿಲ್ಲ ಸರ್. ವಿಳಂಬನೂ ಆಗಿಲ್ಲ ಅಥವಾ ನಮ್ಮ ಗಮನಕ್ಕೂ ತಂದಿಲ್ಲ ಅವರು. ಅಷ್ಟರಲ್ಲಿ ಕ್ಯಾಂಡಿಡೇಟ್ಸೇ ಮುಂಜಾಗ್ರತವಾಗಿ ಒಬ್ಬ ಕ್ಯಾಂಡಿಡೇಟ್ ಹೈಕೋರ್ಟಿಗೆ ಹೋಗಿದೆ, ಅವ್ರ ವಿರುದ್ಧವಾಗಿ ಇನ್ನೊಬ್ಬರು ಹೋಗಿದ್ರು. ಆ್ಯಂಡ್ ನಾವು ಆರ್ಡರ್ ಇಶ್ಯೂ ಮಾಡಿದ್ದು ಕೂಡ ಭಾಳ ಜಾಗೃತವಾಗಿ ಸಬ್ಜೆಕ್ಟ್ ಟು ವಾಟ್ ಕೋರ್ಟ್ ಡಿಸೈಡ್ಸ್ ಅಂತಲೇ ಹೇಳಿದ್ದೀವಿ ಅಧ್ಯಕ್ಷರೇ, ಅದು KPSC. ಬಟ್ ಕನ್ಕ್ಲೂಡಿಂಗ್ ಅಧ್ಯಕ್ಷರೇ, ಇದು ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಅಂತ ಎಲ್ಲರೂ ಒಪ್ತೀವಿ. ಅದಕ್ಕೋಸ್ಕರನೇ ನಾವು ರಿಫಾರ್ಮ್ಸಿಗೆ ಬದ್ಧರಾಗಿದ್ದೇವೆ. ಕಾನ್ಸ್ಟಿಟ್ಯೂಷನಲಿ ನಾವು ಏನು ಮಾಡ್ಬೋದು ಮತ್ತು ಲೀಗಲಿ ನಾವು ಏನು ಮಾಡ್ಬೋದು ಅದನ್ನು ಪರಿಶೀಲನೆ ನಾವು ಮಾಡ್ತೀವಂತ ಮುಂದೆನೂ ಹೇಳಿದ್ದೀವಿ, ಹಿಂದೆನೂ ಹೇಳಿದ್ದೀವಿ ಅಧ್ಯಕ್ಷರೇ. ಇದು ನಾನು ಹೇಳ್ದಂಗೆ ಈ ಎಕ್ಸಾಮ್ ಬಗ್ಗೆ ಏನು ತಾವು ಪ್ರಸ್ತಾಪನೆ ಮಾಡಿದ್ದೀರಾ, ಇದು ಹಲವಾರು ಬಾರಿ ನಾನು ಲೀಗಲ್ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅದು ಹೈಕೋರ್ಟಲ್ಲಿ ಇರೋದ್ರಿಂದ ಅದೇನಾಗುತ್ತೆ ನೋಡ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ದು ಇದೆ ಅಧ್ಯಕ್ಷರೇ, ನಮ್ಮ ಇಲಾಖೆದು ಇರೋದ್ರಿಂದ ಅದಕ್ಕೆ ನಾನು ಹೇಳ್ತಾ ಇರೋದು. ಅಂಡ್ ನೀವು ಹೇಳ್ದಾಗೆ 4.5 years ತಗೋತಾ ಇದೆ ಒಂದೊಂದು ಎಕ್ಸಾಮಿಗೆ ಸರ್. ಹೋದ ಬಾರಿ ಇದ್ರ ಬಗ್ಗೆ ಈಗ ಸುರೇಶ್ ಕುಮಾರ್ ಅವರಿಲ್ಲ, ಅವರೇ ಸರ್ಕಾರದಲ್ಲಿ KPSC ಮುದ್ಗೆ ಹಾಕ್ತೀನಿ ಅಂತ ಹೋಗಿದ್ರು. ಈ ವ್ಯವಸ್ಥೆ ಇದೆ, ಅವಾಗ ಆಡಳಿತದಲ್ಲಿ ಅವರು ಇದ್ರು. ಸೊ ಅದರಿಂದ ಏನೇ ಇದ್ರು ಅಧ್ಯಕ್ಷರೇ, ನಮ್ಮ ಯುವಕರ ಭವಿಷ್ಯಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಂತೂ ಯಾವುದೇ ಲೋಪ ಆಗ್ಲಾರ್ದಂಗೆ ನೋಡ್ಕೊಳೋ ಜವಾಬ್ದಾರಿ ನಮ್ದಾಗಿದೆ. ಅದನ್ನ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷ ಒಂದೇ ನಿಮಿಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.